मैं देवेंद्र सिंह बघेल हूँ, अलीगढ़ से बिलोंग करता हूँ। लोक शक्ति पार्टी का वर्तमान में अध्यक्ष हूँ। आज स्वर्गीय रामकृष्ण हेगड़े जो कर्नाटक के ही नहीं भारत के ही महान नेता रहे, उनकी 99वीं जन्म जयंती समारोह में मैं यहाँ उपस्थित हुआ हूँ। लोक शक्ति पार्टी द्वारा ये कार्यक्रम आयोजित किया गया है। हमारे प्रदेश अध्यक्ष चंद्रशेखर स्थावरमठ साहब और उनकी इकाई ने ये कार्यक्रम आयोजित किया है। हम इस कार्यक्रम के बाद में अभी हमारी पार्टी की कार्यकारिणी की बैठक होगी, उसमें उपस्थित रहेंगे। हम विश्वास करते हैं कि आज राजनीति में रामकृष्ण हेगड़े साहब के आदर्शों पर चलने की ज़रूरत है, तभी देश सही दिशा में जाएगा और तभी समाज और देश का सही विकास हो सकेगा। सर, ಇವತ್ತು ಪದಾಧಿಕಾರಿಗಳ ಆಯ್ಕೆ ಎಲ್ಲ ಆಗಿದೆ, ಹೇಳಿ ಸರ್ ಅದರ ಬಗ್ಗೆ. ಮುಂಬರುವ ಚುನಾವಣೆಗಳನ್ನು ಉದ್ದೇಶದಲ್ಲಿ ಇಟ್ಕೊಂಡು ಪದಾಧಿಕಾರಿಗಳ ಆಯ್ಕೆಯಾಗಿದೆ. 99ನೇ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಿಸಿದ್ದೀವಿ. ಶತಮಾನೋತ್ಸವ ಕಾರ್ಯಕ್ರಮಗಳು ಆರಂಭ ಆಗ್ತಾಯಿದೆ. ಮುಂದಿನ ವರ್ಷ 100 ವರ್ಷ ತುಂಬುತ್ತೆ ನಮ್ಮ ನಾಯಕರಿಗೆ. ಅದರ ವಿಚಾರವಾಗಿ ನಾವು ಇಡೀ ರಾಜ್ಯದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕಿದು ಮುನ್ನುಡಿ ಕಾರ್ಯಕ್ರಮ. ಮತ್ತು ಇವತ್ತು ಎಲ್ಲ ಘಟಕಗಳಿಗೆ ಕೆಲ ಪದಾಧಿಕಾರಿಗಳು ಮಾಡಿದ್ದೀವಿ. ರಾಜ್ಯ ಸಮಿತಿಯಲ್ಲಿ ಕೂಡ ಪದಾಧಿಕಾರಿಗಳಾಗಿದೆ. ಈ ಕಾರ್ಯಕ್ರಮದ ನಂತರ ನಾವು ರಾಜ್ಯ ಪದಾಧಿಕಾರಿಗಳ ಒಂದು ಸಭೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಪ್ರವಾಸ ಏನಾದರೂ ಮಾಡ್ತೀರಾ ಸರ್? ಪ್ರವಾಸ ನಾವು ಮಾಡಲೇಬೇಕು. ಯಾಕಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಹತ್ತಿರದಲ್ಲಿದೆ. ಅದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ BBMP ಚುನಾವಣೆಗಳಿಗೋಸ್ಕರ ಈಗೇನು ಅಧಿಸೂಚನೆ ಹೊರಡಿಸ್ತೀವಿ ನವಂಬರ್ ಡಿಸೆಂಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಗಳಿಗೆ ನಾವು ಏನು ತಯಾರಿ ಬೇಕೋ ಆ ಎಲ್ಲ ತಯಾರಿಯನ್ನು ಮಾಡ್ತೀವಿ. ರಾಜ್ಯದಲ್ಲಿ ಬಲಿಷ್ಠವಾದಂಥ ಶಕ್ತಿಗಳು ಇರೋದನ್ನು ನಾವು ಯಾವ ರೀತಿ ನೀವು ನಿಭಾಯಿಸ್ತೀರಿ? ಇಡೀ ಬಲಿಷ್ಠವಾದ ಶಕ್ತಿಗಳು ಅವ್ರನ್ನ ಬಲಿಷ್ಠರು ಮಾಡಿದವರು ಯಾರು? ಜನರು ತಾನೇ. ಪ್ರಜಾಪ್ರಭುತ್ವದಲ್ಲಿ ಜನಗಳೇ ಬಲಿಷ್ಠರು. ಅವ್ರಿಗಿಂತ ಬಲಿಷ್ಠರು ಯಾರಿದ್ದಾರೆ? ಒಬ್ಬ ನಾಯಕ ನಿರ್ಮಾಣ ಆಗ್ತಾನಂದರೆ ಅದಕ್ಕೆ ಜನತೆ ಕಾರಣ. ಜನತೆ ಮನಸ್ಸು ಮಾಡಿದರೆ ಯಾರನ್ನ ಬೇಕಾದರೂ ಅಧಿಕಾರಕ್ಕೆ ತರ್ತಾರೆ, ಯಾರನ್ನ ಬೇಕಾದ್ರೂ ಅಧಿಕಾರದಿಂದ ದೂರ ಇಡ್ತಕ್ಕಂಥ ಸಾಮರ್ಥ್ಯ ಜನರಿಗಿರೋದು. ನಾವು ಜನತಾ ನ್ಯಾಯಾಲಯದಲ್ಲಿ ನಮ್ಮ ಒಂದು ಇದನ್ನು ಅವ್ರ ಮುಂದೆ ಇಡ್ತೀವಿ. ಅವ್ರೇನು ತೀರ್ಮಾನ ತೊಗೊಳ್ತಾರೆ ತಗೊಳ್ಳಿ. ಮುಂದಿನ ಚುನಾವಣೆ ನೀವು ಸ್ಪರ್ಧೆ ಮಾಡ್ತೀರಾ ಸರ್? ನಿಸ್ಸಂದೇಹವಾಗಿ ರಾಜಕೀಯ ಪಕ್ಷ ಅಂದರೆ ಚುನಾವಣೆಗಳಂದರೆ ನಮಗೊಂಥರ ಹಬ್ಬದ ರೀತಿ. ಚುನಾವಣೆಗಳು ಮಾಡಲೇಬೇಕು. ನಾವು ಹೇಗೆ ನಾವು ಹಬ್ಬಗಳನ್ನ ಆಚರಿಸ್ತೀವೋ ಅದೇ ರೀತಿಯಲ್ಲಿ ನಾವು ರಾಜಕೀಯ ನಾಯಕರಾದವರಿಗೆ ಚುನಾವಣೆಗಳು ಹಬ್ಬಗಳು. ಆ ಹಬ್ಬಗಳನ್ನ ನಾವು ನಿಸ್ಸಂದೇಹವಾಗಿ ಆಚರಿಸ್ತೀವಿ. ಮೂರೂ ಪಕ್ಷದ ಬಗ್ಗೆ ನಮಗೆ ಕಿಂಚಿತ್ತೂ ಭಯ ಇಲ್ಲ. ಅವರು ಕೂಡ ತಳಮಟ್ಟದಿಂದ ಬಂದಿರೋದು, ನಾವು ಕೂಡ ತಳಮಟ್ಟದಿಂದ ಬರ್ತಾಯಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಮಕೃಷ್ಣ ಹೆಗಡೆಯವರು ಕೊಟ್ಟಿರ್ತಕ್ಕಂಥ ಕೆಲಸಗಳೇನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಆಜುನ್ಕಿ ಸ್ಮೃತಿ ರಾಮಕೃಷ್ಣ ಹೆಗಡೆ ಯೂತ್ ಬ್ರಿಗೇಡ್ ಇವತ್ತು ಅವ್ರ ನೆನಪಿನ ಅರ್ಥ ನಾವು ರಾಮಕೃಷ್ಣ ಹೆಗಡೆಯವರ ಯುವ ಬ್ರಿಗೇಡ್ ಅಂತ ಜಾರಿಗೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಯುವ ಬ್ರಿಗೇಡ್ಗೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳನ್ನು ವಹಿಸಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಕೈಗೊಳ್ಳೋಕ್ಕೆ ಏರ್ಪಾಡು ಮಾಡ್ತೀವಿ. ಇವತ್ತಿಂದ ಸಂಘಟನೆಗೆ ತುಂಬ ಒತ್ತು ಕೊಡ್ತೀರಾ ಸರ್? ಈಗಾಗಲೇ ಸಂಘಟನೆಗೆ ಒತ್ತು ಕೊಟ್ಟಿದ್ದೀವಿ. ಇವತ್ತಿಂದ ಅಂತಲ್ಲ, ಕಳೆದ 3 ವರ್ಷದಿಂದ ನಾವು ಸಂಘಟನೆಯಲ್ಲಿದ್ದೀವಿ. ಏನಂದರೆ ಈ 3 ಜನರ ಹಬ್ಬದ ಮಧ್ಯೆ ನಮ್ಮ ಧ್ವನಿ ಅಡಗಿತ್ತು. ಈಗ ಮುಂದಿನ ದಿನಗಳಲ್ಲಿ ನಾವು ಮುಂಚೂಣಿಗೆ ಬರ್ತೀವಿ. ಓಕೆ ಸರ್.